ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರುವಂತಹ ಆಹಾರ ಪದ್ಧತಿ, ಜೀವನ ಶೈಲಿಯಿಂದ ಸಾಕಷ್ಟು ಆರೋಗ್ಯ ತೊಂದರೆಗೆ ನಾವು ತುತ್ತಾಗ್ತೀವಿ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಹೆಲ್ತ್ ಸೆಂಟರ್. ಇವತ್ತು ನಾವು ಹೆಲ್ತ್ ಸೆಂಟರ್ನಲ್ಲಿ ಬೆನ್ನು ನೋವಿನ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಇದಕ್ಕೆ ಮಾಹಿತಿಯನ್ನ ಕೊಡೋದಕ್ಕೆ ಅಂತಾನೆ ಪೇನ್ ಸ್ಪೆಷಲಿಸ್ಟ್ ಆಗಿರುವಂತಹ ಸಂತೋಷಿ ಕುರಾಡ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಈಗ ಮೊದಲಿಗೆ ಈ ಬೆನ್ನು ನೋವು ಹೆಚ್ಚಾಗಿ ಕಾಡೋದಕ್ಕೆ ರೀಸನ್ ಏನು? ಸೊ ಬೆನ್ನು ಅನ್ನೋದು ನಾರ್ಮಲಿ ಸ್ಪೈನಲ್ ಕಾರ್ಡ್ ಅನ್ನೋದು ಬಾಡಿನಲ್ಲಿ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್. ಯಾಕಂದರೆ ಸ್ಪೈನಲ್ ಕಾರ್ಡ್ನಿಂದಾನೇ ನಮಗೆ ಕೂತ್ಕೊಂಡೋಕೆ ಪಾಸ್ಚರ್, ನಿಂತ್ಕೊಂಡಿರುವಾಗ ಪಾಸ್ಚರ್, ಇಲ್ಲ ನಡಿಬೇಕಾಗಿದ್ರೆ ಬಗ್ಬೇಕಾಗಿದ್ರೆ ಎಲ್ಲನೂ ಸ್ಪೈನಲ್ ಕಾರ್ಡ್ನಿಂದಾನೇ ನಾವು ಮೂವ್ಮೆಂಟ್ಸ್ ಎಲ್ಲ ಮಾಡ್ಬೋದು. ಸೊ ವಿಚ್ ಇಸ್ ವೈ ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಮೋಸ್ಟ್ ಯೂಟಿಲೈಸ್ ಸ್ಟ್ರಕ್ಚರ್ ಬಾಡಿನಲ್ಲಿ. ಸೊ ನಾರ್ಮಲಿ ಏನಂದರೆ ನಾವು ಬೆನ್ನು ನೋವು ಅನ್ನೋದು ತುಂಬಾ ನೋಡ್ತೀವಿ ಕಾಮನ್ ಪೀಪಲ್ನಲ್ಲಿ. ಅದು ಯಾಕಂದರೆ ನಾನು ಈ ಮಾಡೆಲ್ನಲ್ಲಿ ತೋರಿಸ್ತೀನಿ. ಇವಾಗ ಸ್ಪೈನಲ್ ಕಾರ್ಡ್ನಲ್ಲಿ ಮೂಳೆ ಅನ್ನೋದಿರುತ್ತೆ. ಈ ಯೆಲ್ಲೋ ಕಲರ್ದಿದೆ ಅಲ್ವಾ, ಇದೆಲ್ಲ ನರಗಳು. ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಸೊ ಬೆನ್ನು ನೋವು ಅನ್ನೋದು ಇದು ಯಾವ ಪಾರ್ಟ್ ಎಫೆಕ್ಟ್ ಆಗಿದ್ರೇನು ಇದರಲ್ಲಿ ನಮಗೆ ನೋವು ಅನ್ನೋದು ಕಾಣಿಸುತ್ತೆ ಬಾಡಿನಲ್ಲಿ. ಸೊ ಅದು ಮೂಳೆ ಪ್ರಾಬ್ಲಮ್ ಇರಲಿ, ಡಿಸ್ಕ್ ಪ್ರಾಬ್ಲಮ್ ಇರಲಿ, ಇಲ್ಲ ಮಸಲ್ ಲಿಗಮೆಂಟ್ ಪ್ರಾಬ್ಲಮ್ ಇರಲಿ, ಯಾವುದಾದ್ರೂ ಎಫೆಕ್ಟ್ ಆಗಿದ್ರೇನು ನಮಗೆ ಬೆನ್ನು ನೋವು ಅಂತ ಕಾಣಿಸುತ್ತೆ. ಓಕೆ ಡಾಕ್ಟರ್, ಈಗ ಬೆನ್ನು ನೋವು ಬಂದರೆ ಈ ಕುತ್ತಿಗೆ ನೋವು ಮತ್ತು ಹಿಪ್ ಪೋರ್ಷನ್ ನೋವು ಅದು ಕೂಡ ಬಂದ್ಬಿಡುತ್ತಾ ಹೇಗೆ ಅಂತ? ಹೌದು. ಸೊ ಬೆನ್ನು ನೋವು ಸ್ಟಾರ್ಟ್ ಆಗುವಾಗ ಏನಾಗುತ್ತೆ ಅಂದರೆ ನಮಗೆ ಈ ಬಾಡಿ ಏನು ಮಾಡುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಬೆನ್ನ ಮೇಲೆ ಇಟ್ಕೊಂಡು ಪ್ರೆಷರ್ ಎಲ್ಲ ಬಾಡಿ ಕುತ್ತಿಗೆ ಮೇಲೆ ಜಾಸ್ತಿ ಇಲ್ಲ ಹಿಪ್ ಮೇಲೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆವಾಗ ಏನಂದರೆ ಕುತ್ತಿಗೆ ನೋವು ಜಾಸ್ತಿ ಆಗ್ಬೋದು, ಬೆನ್ನು ನೋವಿನಿಂದ ಸೊಂಟೆ ನೋವು ಜಾಸ್ತಿ ಆಗ್ಬೋದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ನಾರ್ಮಲಿ ನಮಗೆ ಕಾಣಿಸುತ್ತೆ. ಓಕೆ, ಈಗ ಬೆನ್ನೋವಿಗೆ ನಮಗೆ ಪರಿಹಾರ ಏನು ಅಂತ? ಈ ಬೆನ್ನೋವನ್ನ ಹೋಗಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಸೊ ಬೆನ್ನೋವು ಸ್ಟಾರ್ಟ್ ಆಗುವಾಗ ನಾರ್ಮಲಿ ಏನಂದರೆ ರೆಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ದಿನ ರೆಸ್ಟ್ ಕೊಟ್ಟಿದ್ಮೇಲೆ ಐಸ್ ಪ್ಯಾಕು, ಹೀಟ್ ಪ್ಯಾಕು ಇಟ್ಕೊಂಡೋದು, ಬೇರೆ ಜಸ್ಟ್ ಸಿಂಪಲ್ ಮಸಾಜ್ ಟೆಕ್ನಿಕ್ಸ್ ಮಾಡಿದರೆ ನಾರ್ಮಲಿ ಏನಂದರೆ ಸೆಟಲ್ ಆಗ್ಬೋದು. ಬಟ್ ಈ ಥರ ಸೆಟಲ್ ಆಗ್ತಾ ಇಲ್ಲ ಅಂದರೆ ಆವಾಗ ಡಾಕ್ಟರ್ ಹತ್ರ ಹೋಗಬೇಕು. ಯಾಕಂದರೆ ಬೆನ್ನಿನಲ್ಲಿ ನಾನು ಹೇಳಿರೋ ಥರ ದೇರ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್. ಇವಾಗ ಮೂಳೆನಲ್ಲಿ ಆಗಲಿ ಇಲ್ಲ ಡಿಸ್ಕ್ನಲ್ಲಿ ಇರಲಿ, ನರನಿಂದ ನೋವು ಬರ್ತಾ ಇದೆಯಾ, ಇದೆಲ್ಲ ಏನಂದರೆ ಡಾಕ್ಟರ್ ನೋಡಿಬಿಟ್ಟು ಡಯಾಗ್ನೋಸ್ ಮಾಡ್ತಾರೆ. ಸೊ ಆವಾಗ ನಮಗೆ ಡಯಾಗ್ನೋಸಿಸ್ ಬೇಕಾಗಿದ್ರೆ, ಸಪೋಸ್ MRI ಸ್ಕ್ಯಾನ್ ಬೇಕಾಗಿದ್ರೆ ಇಲ್ಲ ಎಕ್ಸ್ರೇ ಥರ ಏನಾದರೂ ಬೇಕಾಗಿದ್ರೆ ಆವಾಗ ಡಾಕ್ಟರ್ ಅದು ಕೇಳ್ತಾರೆ. ಸೊ ಅದರಲ್ಲಿ ನಮಗೆ ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಮಸಲ್ ಲಿಗಮೆಂಟ್ನಲ್ಲಿ ಪ್ರಾಬ್ಲಮ್ ಇದೆಯಾ ಇದೆಲ್ಲ ನಮಗೆ ಗೊತ್ತಾಗ್ಬೋದು. ಓಕೆ, ಈಗ ನಾವು ಬೆನ್ನು ಬಂದಿದ ತಕ್ಷಣನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಡ್ಬೇಕಾ ಅಥವಾ ಯಾವ ಸ್ಟೇಜಲ್ಲಿ ಡಾಕ್ಟರ್ನ ಮೀಟ್ ಮಾಡಿದ್ರೆ ಒಳ್ಳೆಯದು? ಸೊ ಬೆನ್ನು ಬಂದ ತಕ್ಷಣ ನಾನು ಹೇಳಿರೋ ಥರ ನಾರ್ಮಲ್ ಸಿಂಪಲ್ ಮನೆಯಲ್ಲಿ ಸಿಂಪಲ್ ಟೆಕ್ನಿಕ್ಸ್ ಏನಂದರೆ ರೆಸ್ಟ್ ತಗೊಂಡೋದು, ಸಿಂಪಲ್ ಮಸಾಜ್ ಟೆಕ್ನಿಕ್ಸ್ ಮಾಡ್ಬೋದು, ಹೀಟ್ ಪ್ಯಾಕ್ ಇಟ್ಕೋಬೋದು, ಇದು ಜಾಯಿಂಟೇಸ್ ಜೆಲ್ ಥರ ಏನಾದರೂ ತಗೊಂಡು ಅದನ್ನಿಂದ ಮಸಾಜ್ ಮಾಡ್ಕೊಳ್ಳೋದು, ಆಯಿಲ್ ಮಸಾಜ್ ಮಾಡ್ಕೊಳೋದು ಟ್ರೈ ಮಾಡ್ಬೋದು. ಬಟ್ ನೋವು ಜಾಸ್ತಿ ಆಗ್ತಾ ಇದ್ರೆ ಇಲ್ಲ ನೋವು ಅನ್ನೋದು ತಟ್ಕೊಂಡೋ ಶಕ್ತಿ ಇಲ್ಲ ಅಂದರೆ ಈ ಥರ ಆಗ್ತಾ ಇದ್ರೆ ಡಾಕ್ಟರ್ನ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು. ಓಕೆ, ಬಟ್ ಇವಾಗ ಬೆನ್ನು ಬಂದಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಮನೆಯಲ್ಲೇ ಆಯಿಂಟ್ಮೆಂಟ್ ಹಾಕೋಬಿಡೋದು ಅಥವಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು ಮಾಡ್ತಾರೆ. ಇದು ಎಷ್ಟು ಡೇಂಜರಸ್ ಅನಿಸುತ್ತೆ? ಸೊ ಮನೆಯಲ್ಲಿ ಆಯಿಲ್ ಮಸಾಜು ಇಲ್ಲ ಏನಾದರೂ ಆಯಿಂಟ್ಮೆಂಟ್ ಹಾಕೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ಅದೇನು ಡೇಂಜರ್ ಥರ ಇರಲ್ಲ ಬಾಡಿಗೆ. ಬಟ್ ಮಾತ್ರೆ ತಗೊಂಡೋದು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಲಿಲ್ಲ ಬಟ್ ಅವರೇ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಏನಾದರೂ ಮಾತ್ರೆ ತಗೊತಾ ಇದ್ರೆ ಅದು ಸ್ಟಾಪ್ ಮಾಡಬೇಕು. ಯಾಕಂದರೆ ಈ ಮಾತ್ರೆನಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ಪೇನ್ ಕಿಲ್ಲರ್ಸ್ನಿಂದ ಕಿಡ್ನೀಸ್ ಎಫೆಕ್ಟ್ ಆಗ್ಬೋದು ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬರ್ಬೋದು. ಈ ಥರ ಎಲ್ಲ ನಾವು ನೋಡ್ತೀವಿ. ಏನಂದರೆ ನಮ್ಮ ಹತ್ರ ಬರುವಾಗ ಪೇಷಂಟ್ಸು 2-3 ಮಂತ್ಸ್ನಿಂದ ಹಾಗೆ ಟ್ಯಾಬ್ಲೆಟ್ಸ್ ತಗೊತಾ ಇರ್ತಾರೆ. ಇಲ್ಲ ಡಾಕ್ಟರ್ ಕರೆಕ್ಟ್ಲಿ ಕನ್ಸಲ್ಟ್ ಮಾಡಲಿಲ್ಲ, ಅದು ನೋವು ಜಾಸ್ತಿ ಆಗಿಬಿಟ್ಟು ಬೇರೆ ಪ್ರಾಬ್ಲಮ್ಗೆಲ್ಲ ಕಾಂಪ್ಲಿಕೇಶನ್ಸ್ ಗೊತ್ತಾಗುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟರ್. ಓಕೆ, ಈ ಬೆನ್ನು ನೋವನ್ನ ತುಂಬ ಹಾಗೆ ತಡ್ಕೊಂಡು ಬಂದ್ಬಿಡ್ತಾರೆ ಕೆಲವರು. ಆ ಥರ ಲಾಂಗ್ ಟರ್ಮ್ ಪೇನ್ ಹಾಗೆ ಇಟ್ಕೊಳ್ಳೋದು ಎಷ್ಟು ರಿಸ್ಕ್ ಅನಿಸುತ್ತೆ ಡಾಕ್ಟರ್?
ಸೊ ನಾರ್ಮಲಿ ಏನಂದರೆ ಇವಾಗ ಈ ದೀರ್ಘಕಾಲ ನೋವಿಗೆಲ್ಲ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಏನಂದರೆ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗುವಾಗ ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡೋಕೆ ಕಷ್ಟ ಆಗ್ತಾ ಇದೆ. ಇದರಿಂದ ಏನು ನಾವು ಮೋಸ್ಟ್ ಕಾಮನ್ ನೋಡೋದು ಒಬಿಸಿಟಿ, ವೇಟ್ ಗೇನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಈ ಒಬಿಸಿಟಿ, ವೇಟ್ ಗೇನ್ನಿಂದ ಏನಾಗುತ್ತೆ ಅಂದರೆ ಎಲ್ಲರಿಗೂ BP ಜಾಸ್ತಿ ಆಗೋದು, ಶುಗರ್ ಸ್ಟಾರ್ಟ್ ಆಗೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ನೋಡೋದು, ಇದೆಲ್ಲ ನೋಡ್ತೀವಿ ಕಾಮನ್ಲಿ. ಅದು ಏನಂದರೆ ಫಿಸಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಬಟ್ ಮೆಂಟಲಿನೂ ಏನಂದರೆ ಯಾರಿಗಾದ್ರೂ ತುಂಬ ದಿನದಿಂದ ನೋವಿನಿಂದ ಸಫರ್ ಆಗ್ತಾ ಇದ್ರೆ ಅವ್ರಿಗೆಲ್ಲ ಮೆಂಟಲಿ ತುಂಬ ಡೌನ್ ಆಗ್ತಾರೆ. ಏನಂದರೆ ನಾರ್ಮಲ್ ಮನೆಯಲ್ಲಿ ಕೆಲಸ ಮಾಡ್ಕೊಬೇಕಾಗಿದ್ರೇನು ಕಷ್ಟ ಆಗತ್ತೆ. ಎಸ್ಪೆಷಲಿ ಹೌಸ್ ವೈಫ್ಸ್ಗೆ ಅವ್ರಿಗೆಲ್ಲ ಈ ಬೆನ್ನು ನೋವು, ಮಂಡಿ ನೋವು, ಸೊಂಟೆ ನೋವಿನಿಂದ ಅವ್ರಿಗೂ ಅಡುಗೆ ಮಾಡೋಕೆ ಇಲ್ಲ ಅವ್ರಿಗೆ ನಾರ್ಮಲ್ ಮನೆಯಲ್ಲಿ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆಲ್ಲ ಏನಂದರೆ ಫಸ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಯಾಗ್ನೋಸಿಸ್ ಏನು, ಅದಕ್ಕೂ ನಮಗೆ ಟ್ರೀಟ್ಮೆಂಟ್ಸ್ ಏನೇನಿರುತ್ತೆ ಅದು ಗೊತ್ತಾಗಬೇಕು ಅಂದರೆ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಸೊ ಯಾವ ಏಜ್ ಅವ್ರಿಗೆ ಜಾಸ್ತಿ ಬೆನ್ನೋವು ಕಾಡಬಹುದು ಅಂತ? ಸೊ ಆ್ಯಕ್ಚುಲಿ ಏನಂದರೆ ಈ ಬೆನ್ನೋವು ಅನ್ನೋದು ವಿ ಸಿ ಇಟ್ ಇನ್ ಆಲ್ ಏಜ್ ಗ್ರೂಪ್ಸ್. ಏನಂದರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಿಂದ 80-90 year old ಸೀನಿಯರ್ ಸಿಟಿಸನ್ಸ್ಗೂ ನಾವು ಈ ಥರ ಬೆನ್ನೋವು ಅನ್ನೋದು ನೋಡ್ತೀವಿ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಮೋಸ್ಟ್ ಕಾಮನ್ ಏನಂದರೆ ಮಿಡ್ ಬ್ಯಾಕ್ ಪೇನ್. ಅಂದರೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನಮಗೆ ಬೆನ್ನೋವು ತುಂಬ ಜಾಸ್ತಿ ಇದೆ, ಬ್ಯಾಗ್ ಇಟ್ಕೊಂಡೋಗಿ ಕಷ್ಟ ಆಗ್ತಾ ಇದೆ, ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಸೊ ಈ ಥರ ಸ್ಕೂಲ್ಸ್ನಲ್ಲಿ ಫಿಸಿಕಲ್ ಎಜುಕೇಷನ್ ಮಾಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆಲ್ಲಾನು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ನೋಡ್ತೀವಿ. ಆ್ಯಂಡ್ ದೆನ್ ಏನಂದರೆ ನೆಕ್ಸ್ಟು ಆಫೀಸ್ ಗೋಯಿಂಗ್ ಪೀಪಲ್ನಲ್ಲಿ ಇವಾಗ ಸಾಫ್ಟ್ವೇರ್ ಎಂಪ್ಲಾಯೀಸ್ನಲ್ಲಿ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಏನಾಗಿದೆ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ಅವ್ರಿಗೆಲ್ಲ ಏನಂದರೆ ಬಿಕಾಸ್ ಆಫ್ ಬ್ಯಾಡ್ ಸಿಟ್ಟಿಂಗ್ ಪಾಸ್ಚರ್ ಅವ್ರಿಗೆ ಕುತ್ತಿಗೆ ನೋವು, ಕುತ್ತಿಗೆನಿಂದ ಕೈಗೆಲ್ಲ ಜೋಮ್ ಬರೋದು, ಅದೆಲ್ಲ ನೋಡ್ತಾ ಇದ್ದೀವಿ ಇವಾಗ. ಓಕೆ. ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ನಲ್ಲಿ ವ್ಯವಸಾಯ ಮಾಡೋ ಅವ್ರಿಗೆ ಏನಂದರೆ ಈ ಸೊಂಟೆ ನೋವು, ಸೊಂಟೆನಿಂದ ಕಾಲ್ ತನಕ ಹೋಗೋ ನೋವು, ಸಯಾಟಿಕಾ ಪೇನ್ ಅಂತ. ಸೊ ಈ ಥರ ಪೇನ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಓಕೆ. ಬಟ್ ಡಾಕ್ಟರ್, ಈಗ ಆಪ್ಷನ್ನೇ ಇರೋದಿಲ್ಲ, ಕೂತ್ಕೊಂಡೇ ಕೆಲಸ ಮಾಡುವಂಥ ಅನಿವಾರ್ಯತೆ ಇರುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಈ ಬೆನ್ನು ಬರದೇ ಇರೋ ಹಾಗೆ ಅಂತ? ಸೊ ಅವ್ರಿಗೇನಂದರೆ ಫಸ್ಟ್ ಯುವರ್ ರೈಟ್, ಏನಂದರೆ ಕೆಲಸ ಮಾಡಲೇಬೇಕು. ಅದು ಎಸ್ಪೆಷಲಿ ಕಂಪ್ಯೂಟರ್ ಮುಂಚೆ ಕೂತ್ಕೋಬೇಕಂದ್ರೆ ಕೂತ್ಕೊಂಡ್ಲೇ ಮಾಡಬೇಕು. ಅವ್ರಿಗೆಲ್ಲ ಏನಂದರೆ ವಿ ಗಿವ್ ದೆಮ್ ಅ ಫ್ಯೂ ಥಿಂಗ್ಸ್ ಟು ಡೂ. ಏನು ತುಂಬ ಟೈಮ್ ಕೂತ್ಕೊಂಡೋದು ಮಾಡಬಾರ್ದು. ಅವ್ರೇನಂದರೆ ಸ್ವಲ್ಪ 15-20 minutesಗೆ ಗ್ಯಾಪ್ ತಗೊಂಡು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಅದೆಲ್ಲ ಕೂತ್ಕೊಂಡ್ಲೇ ಮಾಡ್ಬೋದು. ಸೊ ಈ ಥರ ಎಲ್ಲ ನಾವು ಸ್ವಲ್ಪ ಅಡ್ವೈಸ್ ಕೊಡ್ಬೋದು ಅವ್ರನ್ನ ನೋಡಿದ ಮೇಲೆ. ಅವ್ರದ್ದೇನಂದರೆ ಫಸ್ಟ್ ಲೈಫ್ ಸ್ಟೈಲ್ ಏನು ಅಂತ ನಮಗೆ ಗೊತ್ತಾಗಬೇಕು. ಸೊ ಅವ್ರಿಗೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗೆ ಮಾಡ್ಕೋಬೋದು, ಸಪೋಸ್ ಡಯಟ್ ರಿಲೇಟೆಡ್ ಚೇಂಜಸ್ ಏನಾದರೂ ಮಾಡ್ಕೋಬೋದಂದರೆ ಫುಡ್ನಲ್ಲಿ ಏನಾದರೂ ಚೇಂಜ್ ಮಾಡ್ಬೋದು ಅಂದರೆ ಅದೂ ಹೇಳ್ಬೋದು. ಬಟ್ ಏನಂದರೆ ಫಸ್ಟ್ ಪೇಷಂಟ್ನ ನೋಡಬೇಕು. ನೋಡಿದ ಮೇಲೆ ಅವ್ರದ್ದು ಕೆಲಸ ಹೆಂಗಿರುತ್ತೆ, ಅವರು ಏನು ಮಾಡ್ತಾರೆ ಡೈಲಿ, ಅದೆಲ್ಲ ಗೊತ್ತಾಗಿದ ಮೇಲೆ ಅದು ನೋಡಿಕೊಂಡು ಅಡ್ವೈಸ್ ಕೊಡ್ಬೋದು. ಓಕೆ ಡಾಕ್ಟರ್, ಈಗ ವರ್ಕೌಟ್ ಅಂತೆಲ್ಲ ಹೋಗ್ತಾರಲ್ಲ, ಸೊ ತುಂಬ ವೆಯ್ಟ್ಸ್ ಎಲ್ಲ ಎತ್ತಿದ್ರೆ ಅದೂ ಕೂಡ ಏನಾದರೂ ಎಫೆಕ್ಟ್ ಮಾಡುತ್ತಾ ಈ ಪೇನ್ಗೆ ಅಂತ? ಸೊ ವರ್ಕೌಟ್ ಹೋಗುವಾಗ ಅವ್ರು ಏನಂದರೆ ಸಡನ್ಲಿ ಏನು ಯಾರು ಟ್ರೈನರ್ ಯಾರೂ ಇಲ್ಲ, ಅವರು ಜಸ್ಟ್ ಹೋಗ್ಬಿಟ್ಟು ವೇಟ್ ಸಡನ್ ಲಿಫ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ನಾನು ಈ ಮಾಡೆಲ್ನಲ್ಲಿ ತೋರಿಸ್ತೀನಿ. ಸೊ ವೇಟ್ ಸಡನ್ಲಿ ಲಿಫ್ಟ್ ಮಾಡುವಾಗ ಏನಂದರೆ ನಮಗೆ ಬೆನ್ನಲ್ಲಿ ಈ ಪೋರ್ಷನ್ ಮೇಲೆ ಜಾಸ್ತಿ ಪ್ರೆಷರ್ ಆಗುತ್ತೆ. ಸೊ ಈ ಪೋರ್ಷನ್ನಲ್ಲಿ ಪ್ರೆಷರ್ ಆಗುವಾಗ ಡಿಸ್ಕ್ ಅನ್ನೋದು ಏನು ಇಲ್ಲಿ ಶಾಕ್ ಅಬ್ಸಾರ್ಬರ್ ಥರ. ಸೊ ಸಡನ್ಲಿ ಜರ್ಕ್ ಬಂದರೆ ಬಾಡಿಗೆ ಆ ಡಿಸ್ಕ್ಗೆ ಅಫೆಕ್ಟ್ ಆಗಿಬಿಟ್ಟು ಡಿಸ್ಕ್ ಹೊರಗಡೆ ಬರ್ಬೋದು. ಸೊ ಈ ಡಿಸ್ಕ್ ಹೊರಗಡೆ ಬಂದ ಮೇಲೆ ನರಾನೇ ಟಚ್ ಆಗ್ತಾ ಇದ್ರೆ ಆವಾಗ ಡಿಸ್ಕ್ ಬಲ್ಜ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಸಿಂಪ್ಟಮ್ಸ್ ಬರ್ಬೋದು. ಅವ್ರಿಗೇನಂದರೆ ತುಂಬ ಪೇನ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೂ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಕಾಲಿನಲ್ಲಿ ಶಕ್ತಿ ಎಲ್ಲ ಹೋಗುತ್ತೆ. ಸೊ ಅವ್ರಿಗೆಲ್ಲ ಏನಂದರೆ ಜಿಮ್ ಹೋಗೋದು ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬಟ್ ಏನಂದರೆ ಒಂದು ಪ್ರಾಪರ್ ಟ್ರೈನರ್ ಜೊತೆನಲ್ಲಿ ಇಲ್ಲ ಪ್ರಾಪರ್ ಟೆಕ್ನಿಕ್ಸ್ ನೋಡಿಕೊಂಡು ಮಾಡ್ಕೋಬೇಕು. ಓಕೆ. ಸೊ ಈಗ ಮಸಲ್ ಟೇರು ಆ ಥರ ಎಲ್ಲ ಆಗ್ಬಿಡತ್ತಲ್ಲ, ಅದೂ ಕೂಡ ಈ ಪೇನ್ಗೆ ಏನಾದರೂ ಎಫೆಕ್ಟ್ ಮಾಡಿ? ಖಂಡಿತ. ಏನಂದರೆ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸೇ ನಾವು ತುಂಬ ಜಾಸ್ತಿ ನೋಡ್ತೀವಿ. ಈ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜರೀಸ್, ಜಿಮ್ನಲ್ಲಿ ವೇಟ್ ಲಿಫ್ಟರ್ಸ್, ಡೆಡ್ ಲಿಫ್ಟ್ ಮಾಡೋ ಅವ್ರಿಗೆಲ್ಲ ಏನಂದರೆ ಈ ಮಸಲ್ನಲ್ಲೇ ತುಂಬ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಮಸಲ್ ಅನ್ನೋದು
ಈಸಿ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ಆಗಬೇಕು. ಮಸಲ್ ಏನಂದರೆ ನಮಗೆ ನಾರ್ಮಲ್ ನಾವು ಮೂವ್ಮೆಂಟ್ ಮಾಡಬೇಕಂದ್ರೆ ಮಸಲ್ಲೇ ತುಂಬ ಇಂಪಾರ್ಟೆಂಟ್. ಸೊ ಮಸಲ್ನಲ್ಲಿ ಮಸಲ್ ಟೇರ್ ಇಲ್ಲ ಮಸಲ್ ಇಂಜರಿ ಆಗಿರುವಾಗ ಅವ್ರಿಗೆ ಏನು ಬೆಂಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ, ಮಸಲ್ ಕ್ಯಾಚ್ ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಏನಂದರೆ ಫಸ್ಟ್ ರೆಸ್ಟ್ ಇಸ್ ಇಂಪಾರ್ಟೆಂಟ್. ಸೊ ರೆಸ್ಟ್ ಕೊಟ್ಟಿದ ಮೇಲೆ ನಾರ್ಮಲಿ ಏನಂದರೆ ಈ ಮಸಲ್ ಕ್ಯಾಚ್ ಅನ್ನೋದು ಕಮ್ಮಿ ಆಗುತ್ತೆ. ಬಟ್ ಆ ಥರ ಕಮ್ಮಿ ಆಗ್ತಾ ಇಲ್ಲ ಅಂದರೆ ದೆನ್ ಏನಂದರೆ ಮಸಲ್ನಲ್ಲಿ ಏನಾದರೂ ಟೇರ್ ಇರ್ಬೋದು, ಇಲ್ಲ ಟ್ರಿಗರ್ ಪಾಯಿಂಟ್ ಅಂತ ಇರ್ಬೋದು. ಸೊ ಅಲ್ಲೇನಂದರೆ ಮಸಲ್ ತುಂಬ ಟೈಟ್ ಆಗಿಬಿಟ್ಟು ಮಸಲ್ ರಿಲ್ಯಾಕ್ಸೇಷನ್ ಆಗ್ತಾ ಇಲ್ಲ ಅಂತ ಅದಕ್ಕೆ ಅರ್ಥ. ಸೊ ಅದು ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಸೊ ಅದು ಫಸ್ಟ್ ಏನಂದರೆ ಇದೇನಾದ್ರೂ ಡಯಾಗ್ನೋಸಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇವಾಗ ನೀವು ಒಬೆಸಿಟಿ ಇರೋರಿಗೆ ಬೆನ್ನೋವು ಜಾಸ್ತಿ ಕಾಡುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಸಣ್ಣ ಇರ್ತಾರೆ, ಅವ್ರಿಗೂ ಸಹ ಬೆನ್ನೋವು ಕಾಣಿಸ್ಕೊಳ್ತಾ ಇರುತ್ತಲ್ಲ, ಅದಕ್ಕೇನು ರೀಸನ್ ಇರಬಹುದು ಅಂತ? ಸೊ ಲೈಕ್ ಐ ಸೆಡ್, ಇವಾಗ ಸ್ಪೈನಲ್ ಕಾರ್ಡ್ನಲ್ಲಿ ಇಟ್ಸ್ ನಾಟ್ ಜಸ್ಟ್ ದ ಮಸಲ್ ಆರ್ ಲಿಗಮೆಂಟ್ ಇಲ್ಲ ಡಿಸ್ಕ್ ಅಂತ ಪ್ರಾಬ್ಲಮ್ಸ್ ಇರಲ್ಲ. ಏನಂದರೆ ಜಾಯಿಂಟ್ಸು ಇರುತ್ತೆ. ಈ ಜಾಯಿಂಟ್ಸ್ ಎಲ್ಲ ಏನಂದರೆ ಚಿಕ್ಕ ಚಿಕ್ಕ ಜಾಯಿಂಟ್. ಇವಾಗ ನಾವು ಮುಂದೆ ಬಗ್ಬೇಕಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಇರೋ ಚಿಕ್ಕ ಜಾಯಿಂಟ್ ಫ್ಯಾಸೆಟ್ ಜಾಯಿಂಟ್ನಿಂದಾನೇ ನಮಗೆ ಮೂವ್ಮೆಂಟ್ ಬರುತ್ತೆ. ಸೊ ನೀವು ಹೇಳ್ತಾ ಇರೋ ಥರ ಮೇ ಬಿ ವೇಟ್ ಜಾಸ್ತಿ ಅವ್ರ ವೇಟ್ ಜಾಸ್ತಿ ಇರಲ್ಲ, ಬಟ್ ಏನಂದರೆ ವೇರ್ ಆ್ಯಂಡ್ ಟೇರ್ ಅನ್ನೋದು ಜಾಯಿಂಟ್ನಲ್ಲಿ ಜಾಸ್ತಿ ಇರ್ಬೋದು, ಆರ್ಥ್ರೈಟಿಸ್ ಜಾಸ್ತಿ ಕಾಣಿಸ್ಬೋದು. ಅವ್ರಿಗೆಲ್ಲಾನು ಅವ್ರಿಗೆ ಗೊತ್ತಾಗೋದು ಬೆನ್ನೋವು ಅಂತ. ಬಟ್ ಏನಂದರೆ ಸಿಂಪ್ಟಮ್ಸ್ ಅವ್ರನ್ನ ಕೇಳ್ತಾ ಇರುವಾಗ ಸಿಂಪ್ಟಮ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರಿಗೆ. ಓಕೆ, ಈಗ ಬ್ಯಾಕ್ ಪೇನ್ನಲ್ಲೂ ಡಿಫ್ರೆಂಟ್ ಪಾರ್ಟ್ಸ್ ಇದೆಯಾ? ಹೌದು, ಟೈಪ್ಸ್ ಇದೆಯಾ ಅದರಲ್ಲೂ? ಹೌದು. ಸೊ ಬ್ಯಾಕ್ ಪೇನ್ನಲ್ಲಿನೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಲೈಕ್ ಐ ಸೆಡ್, ಇವಾಗ ಮಾಡೆಲ್ನಲ್ಲಿ ನೋಡುವಾಗ ನಮಗೆ ಏನು ಅಂದರೆ ಮಾಡೆಲ್ನಲ್ಲಿ ಈ ವೈಟ್ ಕಲರ್ದು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಬೋನ್ಸ್. ಸೊ ಬೋನ್ಸ್ನಲ್ಲಿ ನಾರ್ಮಲ್ ಬೋನ್ನಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗ್ಬೋದು, ಬೋನ್ ಇಂಜರಿ ಆಗಿರ್ಬೋದು, ಇಲ್ಲ ಬೋನ್ ಕವರ್ ಆಗೋ ಫೇಶಿಯಾ ಮಸಲ್ ಲಿಗಮೆಂಟ್ಗೆ ಇಂಜರಿ ಆಗ್ಬೋದು, ಈ ನರಗೆ ಇಂಜರಿ ಆಗ್ಬೋದು, ಇಲ್ಲ ಇಲ್ಲಿ ಇರೋ ಜಾಯಿಂಟ್ಗೆಲ್ಲ ಇಂಜರಿ ಆಗ್ಬೋದು. ಸೊ ಇಲ್ಲಿ ಎಲ್ಲಿ ಎಫೆಕ್ಟ್ ಆಗಿದ್ರೇನು ನಮಗೆ ಗೊತ್ತಾಗೋದು ಬೆನ್ನು ನೋವು ಅಂತ. ಸೊ ಅದು ನಾವು ಏನಂದರೆ ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಸೆಂಟರ್ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡಿಕೊಂಡು, ಇಲ್ಲ MRI ಬೇಕಾಗಿದ್ರೆ MRIನಲ್ಲಿ ನಮಗೆ ಮೂಳೆ ಕರೆಕ್ಟ್ ಆಗಿದೆಯಾ, ಡಿಸ್ಕ್ ಕರೆಕ್ಟ್ ಆಗಿದೆಯಾ, ನರ ಎಲ್ಲ ಕರೆಕ್ಟ್ ಆಗಿದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಸೊ ಅದು ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಡಾಕ್ಟರ್, ಈಗ ನಾವು ಬೆನ್ನೋ ಬಗ್ಗೆ ಮಾತಾಡ್ತಾ ಇದ್ವಿ, ಇದರಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ. ಸೊ ಅಲಿವಿಯೇಟ್ ಪೇನ್ ಆ್ಯಂಡ್ ಸ್ಪೈನ್ ಮ್ಯಾನೇಜ್ಮೆಂಟ್ ಸೆಂಟರ್ ಹೀಗಂದ್ರೆ ಏನು ಅಂತ, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ? ಸೊ ಅಲಿವಿಯೇಟ್ ಪೇನ್ ಆ್ಯಂಡ್ ಸ್ಪೈನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿನಲ್ಲಿ ನಮ್ಮದು 4 ಸೆಂಟರ್ ಇದೆ. ಇಂದಿರಾನಗರ್ನಲ್ಲಿ, ಜಯನಗರ, ಸದಾಶಿವ್ ನಗರ ಆ್ಯಂಡ್ ಟಿ ದಾಸರಲ್ಲಿ ಪೀಣ್ಯ ಹತ್ರ. ಸೊ ಇಲ್ಲಿ ಏನಂದರೆ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್. ಸೊ ಆರ್ಥೋಪೆಡಿಷಿಯನ್, ಸ್ಪೈನ್ ಸ್ಪೆಷಲಿಸ್ಟ್ ಇರ್ತಾರೆ, ಪೇನ್ ಸ್ಪೆಷಲಿಸ್ಟ್ ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್. ಸೊ ನಮ್ದೇನಂದರೆ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಸೊ ಲೈಕ್ ಐ ಸೆಡ್, ಏನಂದರೆ ಯಾರಾದರೂ ಕ್ರಾನಿಕ್ ಪೇನ್ನಿಂದ ಅಂದರೆ ತುಂಬ ದಿನದಿಂದ ನೋವಿನಿಂದ ಸಫರ್ ಆಗ್ತಾ ಇರೋ ಅವ್ರಿಗೆ ನಾಟ್ ಜಸ್ಟ್ ಫಿಸಿಕಲಿ ಬಟ್ ಮೆಂಟಲಿನೂ ಅವ್ರಿಗೆ ತುಂಬ ಡೌನ್ ಆಗ್ತಾರೆ. ಸೊ ಅದೆಲ್ಲನೂ ಕವರ್ ಮಾಡಬೇಕಾಗಿದ್ರೆ ನಮಗೆ ಏನು ನ್ಯೂಟ್ರಿಷನಿಸ್ಟು, ಸೈಕಾಲಜಿಸ್ಟ್ ಇವ್ರದ್ದು ಇನ್ಪುಟ್ ಬೇಕಾಗುತ್ತೆ. ಸೊ ಪೇಷಂಟ್ ಬಂದಮೇಲೆ ಫಸ್ಟ್ ಡಾಕ್ಟರ್ ನೋಡ್ತಾರೆ. ಡಾಕ್ಟರ್ ನೋಡಿಬಿಟ್ಟು ಡಯಾಗ್ನೋಸಿಸ್ ಏನಂತ ಗೊತ್ತಾಗಿದ ಮೇಲೆ ಆಮೇಲೆ ಪೇಷಂಟ್ಗೆ ಏನು ಬೇಕು ಅಂತ ಒಂದು ಟ್ರೀಟ್ಮೆಂಟ್ ಅನ್ನೋದು ಡಿಸೈಡ್ ಮಾಡ್ಕೊತಾರೆ. ಸೊ ಅದು ಪೇನ್ ರಿಲೀಫ್ ವಿತ್ ಅವ್ರಿಗೆ ಡಯಟ್ ಚೇಂಜಸ್ ಇರಬೇಕಾ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರಬೇಕಾ, ಇದೆಲ್ಲ ನೋಡಿಕೊಂಡು ದೋಸ್ ಪರ್ಟಿಕ್ಯುಲರ್ ಡಾಕ್ಟರ್ಸ್ ಏನಂದರೆ ಪೇಷಂಟ್ನ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಮ್ಮದು ಮೇನ್ ಸ್ಪೆಷಾಲಿಟಿ ಏನಂದರೆ ನಮ್ಮದು ಟ್ರೀಟ್ಮೆಂಟ್ಸ್ ಎಲ್ಲ ವಿತೌಟ್ ಸರ್ಜರಿ. ಸೊ ಚಿಕ್ಕ ಸೂಜಿ ದ್ವಾರನೇ ನಾವು ಎಲ್ಲದಕ್ಕೂ ಮೋಸ್ಟ್ ಆಫ್ ದ ಪೇನ್ಸ್ಗೂ ಅಟ್ಲೀಸ್ಟ್ ಒಂದು 70-80% ರಿಲೀಫ್ ಅನ್ನೋದು ಪೇಷಂಟ್ಗೆ ಸಿಗ್ಬೋದು. ಸೊ ಇದರಿಂದ ಏನಂದರೆ ಪೇಷಂಟ್ಗೆ ಫಸ್ಟು ನಮಗೆ ಮಂಡಿ ನೋವು ಇದ್ರೆ ಸರ್ಜರಿ ಅಂತ ಹೇಳ್ತಾರೆ ಅಂತ ಭಯ ಇರುತ್ತೆ. ಡಾಕ್ಟರ್ ಸರ್ಜರಿ ಹೇಳ್ತಾರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಳ್ತಾರೆ ಅಂತ ಭಯ ಇರುತ್ತೆ. ಸೊ ಆ ಥರ ಇರಲ್ಲ. ನಮ್ಮ ಹತ್ರ ಏನಂದರೆ ಫಸ್ಟು ಹೋಲಿಸ್ಟಿಕ್ಲಿ ಪೇಷಂಟ್ ಏನಾಗಿದೆ ಅಂತ ನೋಡಿಕೊಂಡು ಮಂಡಿ ನೋವು ಯಾಕೆ ಬರ್ತಾ ಇದೆ, ಅದು ಆರ್ಥ್ರೈಟಿಸ್ ರಿಲೇಟೆಡಾ ಇಲ್ಲ ಸ್ಪೋರ್ಟ್ಸ್ ಇಂಜರಿ ರಿಲೇಟೆಡಾ, ಈ ಥರ ಇಲ್ಲ ಬೆನ್ನೋವಿನಲ್ಲಿನೂ ಅದು ಯಾಕೆ ಬರ್ತಾ ಇದೆ ಅಂತ ನೋಡಿಕೊಂಡು ಆಮೇಲೆ ನಾವು ಟ್ರೀಟ್ಮೆಂಟ್ ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ಸಮ್ ಕಂಡೀಷನ್ಸ್ ಎಲ್ಲರಿಗೂ ಸರ್ಜರಿ ಅನ್ನೋದು ಮಸ್ಟ್ ಆಗಿರುತ್ತೆ. ಬಟ್
ಸರ್ಜರಿ ಮುಂಚೆನೂ ದೇರ್ ಆರ್ ಅದರ್ ಥಿಂಗ್ಸ್ ಏನಂದರೆ ಒಂದು 60-70% ನೋವು ಕಮ್ಮಿ ಮಾಡೋಕೆ ದೇರ್ ಆರ್ ಅದರ್ ಟೆಕ್ನಿಕ್ಸ್. ಸೊ ಅದೆಲ್ಲನೂ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಪೇಷಂಟ್ಗೆ ಏನು ಬೆಸ್ಟ್ ಅನ್ನೋದು ವಿ ಅಡ್ವೈಸ್ ದ ಪೇಷಂಟ್. ಓಕೆ, ನೀವು ಯಾವೆಲ್ಲ ಪೇನ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ ನಿಮ್ಮ ಅಲಿವಿಯೇಟ್ನಲ್ಲಿ ಅಂತ? ಸೊ ಅಲಿವಿಯೇಟ್ನಲ್ಲಿ ಹೆಡ್ ಟು ಟೋ ಅಂದರೆ ಇವಾಗ ಪೇಷಂಟ್ಗೆ ಅದು ಮೈಗ್ರೇನ್ಸ್ ತಲೆನೋವಾಗಲಿ, ಇಲ್ಲ ಕೆಲವೊಬ್ರಿಗೆ ಟ್ರೈಜೆಮಿನಲ್ ನ್ಯೂರಾಲ್ಜಾ ಅಂತ ಇರುತ್ತೆ, ಅವ್ರಿಗೇನಂದರೆ ಒನ್ ಸೈಡ್ ಆಫ್ ದ ಫೇಸ್ನಲ್ಲಿ ತುಂಬ ಶಾಕ್ ಥರ ಪೇನ್, ಅವ್ರಿಗೆ ನಾರ್ಮಲ್ ಕೋಂಬಿಂಗ್ ಕಷ್ಟ ಆಗುತ್ತೆ, ಬ್ರಷ್ ಮಾಡ್ಕೊಂಡೋದು ಕಷ್ಟ ಆಗುತ್ತೆ. ಸೊ ಆ ಥರ ಪೇನ್ಸ್, ಸರ್ವೈಕಲ್ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್, ಸೊ ಕುತ್ತಿಗೆ ನೋವು, ಕುತ್ತಿಗೆ ಕತ್ ನೋವಿನಿಂದ ಅವ್ರಿಗೇನು ಕೈಗೆಲ್ಲ ನೋವಾಗ್ತಾ ಇದೆ, ಕೈಗೆ ತುಂಬ ಜೋಮ್ ಬರ್ತಾ ಇದೆ, ಈ ಥರ ನೋವಿಗೆಲ್ಲ, ಭುಜ ನೋವು, ಫ್ರೋಝನ್ ಶೋಲ್ಡರ್ ಅಂತ ತುಂಬ ಕಾಮನ್ಲಿ ನೀವು ನೋಡ್ತೀರಾ. ಸೊ ಈ ಫ್ರೋಝನ್ ಶೋಲ್ಡರ್ಗೆ ಟ್ರೀಟ್ಮೆಂಟ್ ಇರುತ್ತೆ. ಬೆನ್ನಲ್ಲಿ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಇಲ್ಲ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಲಿ, ಸಯಾಟಿಕಾ ಪೇನ್ ಆಗಲಿ, ಹಿಪ್ ಜಾಯಿಂಟ್ ರಿಲೇಟೆಡ್ ಆರ್ಥರೈಟಿಸ್ ಇರಲಿ, ಇಲ್ಲ ನೀ ಪೇನ್ನಲ್ಲಿ ನೀ ಆರ್ಥರೈಟಿಸ್ ಆಗಲಿ, ನೀ ರಿಲೇಟೆಡ್ ಸ್ಪೋರ್ಟ್ಸ್ ಇಂಜರೀಸ್, ACL ಇಂಜರೀಸ್, ಮೆನಿಸ್ಕಸ್ ಟೇರ್ಸ್, ಈ ಹಿಂಡಿ ನೋವಿಗೆ ಪ್ಲಾಂಟಾರ್ ಫೇಶಿಯೈಟಿಸ್, ಈ ಥರ ಪ್ರಾಬ್ಲಮ್ಸ್ಗೆಲ್ಲನೂ ಅಲಿವಿಯೇಟ್ನಲ್ಲಿ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಸಿಗ್ಬೋದು. ಓಕೆ, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಸೊ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಪೇಷಂಟ್ ಬಂದ ಮೇಲೆ ಲೈಕ್ ಐ ಸೆಡ್ ಟೀಮ್ ಆಫ್ ಡಾಕ್ಟರ್ಸ್ ಅನ್ನೋದು ನೋಡ್ತಾರೆ ಪೇಷಂಟ್ನ. ಪೇಷಂಟ್ಗೆ ಫಸ್ಟ್ ಏನು ಬೇಕು ಅಂತ ನೋಡಿಕೊಂಡು ಡಾಕ್ಟರ್ಸ್ ನೋಡಿದ ಮೇಲೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ಸ್ನಲ್ಲಿ ಎಲ್ಲನೂ ಕೆಲವೊಬ್ಬರಿಗೆ ಜಸ್ಟ್ ಫಿಸಿಯೋಥೆರಪಿ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಮೇ ಬಿ ಸಮ್ ಮೆಡಿಸಿನ್ಸ್, ಕೆಲವೊಬ್ಬರಿಗೆ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಇರುತ್ತೆ. ಸೊ ಈ ರೀಜನರೇಟಿವ್ ಟ್ರೀಟ್ಮೆಂಟ್ನಲ್ಲಿ ಏನಂದರೆ ನಾವು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಲ್ಲ ಸ್ಟೆಮ್ ಸೆಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಅವ್ರಿಗೆ ಏನಂದರೆ ಅವ್ರದ್ದು ಓನ್ ಬ್ಲಡ್ ಡ್ರಾ ಮಾಡಿಕೊಂಡು ಬ್ಲಡ್ನಿಂದ ಗ್ರೋತ್ ಫ್ಯಾಕ್ಟರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್ನಲ್ಲಿ ಆ ಗ್ರೋತ್ ಫ್ಯಾಕ್ಟರ್ಸ್ ಹಾಕಿದರೆ ಅದೇನಂದರೆ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ ಆಗುತ್ತೆ ಬಾಡಿನಲ್ಲಿ. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಆ್ಯಂಡ್ ಮೇನ್ಲಿ ಏನಂದರೆ ನಮ್ಮದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್, ಸೊ ಅಡ್ಮಿಷನ್ ಆಗಬೇಕು ಆ ಥರನೂ ಇರಲ್ಲ. ಅವರು ಟ್ರೀಟ್ಮೆಂಟ್ ತಗೊಂಡು ತಿರುಗಿ ಮನೆ ಹೋಗ್ಬೋದು, ಅದೇ ದಿನ ಮನೆ ಹೋಗ್ಬೋದು. ಬೆಡ್ ರೆಸ್ಟ್ ಅಂತಾನೂ ಏನೂ ಇರಲ್ಲ, ಅವ್ರದ್ದು ನಾರ್ಮಲ್ ಕೆಲಸ ಮಾಡ್ಕೋಬೋದು. ಆ್ಯಂಡ್ ಏನಂದರೆ ಸಮ್ ಕಂಡೀಷನ್ಸ್ಗೆ ಇಮಿಡಿಯೇಟ್ ಪೇನ್ ರಿಲೀಫ್ ಇರುತ್ತೆ, ಸಮ್ ಕಂಡೀಷನ್ಸ್ಗೆ ಒಂದೆರಡು ವಾರನಲ್ಲಿನೂ ಡಿಫ್ರೆನ್ಸ್ ಕಾಣಿಸುತ್ತೆ. ಓಕೆ, ಅಂದರೆ ನಿಮ್ಮ ಹತ್ರ ಅಡ್ಮಿಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಇದೆಯಾ, ಅಥವಾ ಡೈರೆಕ್ಟ್ ಪ್ರೊಸೀಜರ್ ಏನಿದೆ ಮುಗಿಸಿ ಮನೆಗೆ ಕಳಿಸ್ತೀರಾ? ಅಡ್ಮಿಷನ್ ಅಂದರೆ ಓವರ್ ನೈಟ್ ಅಡ್ಮಿಷನ್ಸ್ ಇರಲ್ಲ, ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಸೊ ಅದೇ ದಿನ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮನೆ ಹೋಗ್ಬೋದು. ಬಟ್ ಇದೆಲ್ಲ ಮುಂಚೆ ಏನಂದರೆ ಟ್ರೀಟ್ಮೆಂಟ್ ಮುಂಚೆ ಫಸ್ಟ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಈ ಡಯಾಗ್ನೋಸಿಸ್ ಮೇಲೆ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ತುಂಬ ಜನ ಬರ್ತಾ ಇದ್ದಾರೆ ಗೂಗಲ್ನಲ್ಲಿ ನೋಡಿಕೊಂಡು ಅವ್ರದ್ದು ಸ್ವಲ್ಪ ಡಯಾಗ್ನೋಸಿಸ್ ತಗೊಂಡು ಬರ್ತಾರೆ. ಸೊ ಅದೆಲ್ಲ ಏನಂದರೆ ಡಾಕ್ಟರ್ ನೋಡಿದ ಮೇಲೆ ಡಾಕ್ಟರ್ ಫಸ್ಟ್ ಡಿಸೈಡ್ ಮಾಡಬೇಕು. ಅದು ಸಮ್ಟೈಮ್ಸ್ MRI ಬೇಕಾಗತ್ತೆ, ಇಲ್ಲ ಬ್ಲಡ್ ಟೆಸ್ಟ್ ಬೇಕಾಗತ್ತೆ, ಇಲ್ಲ ಜಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ನಲ್ಲಿನೂ ಗೊತ್ತಾಗ್ಬೋದು. ಬಟ್ ಅದು ಡಾಕ್ಟರ್ ಕಂಡೀಷನ್ ಏನು ಅಂತ ನೋಡಿಕೊಂಡು ಅದ್ರದ್ದು ಕರೆಕ್ಟ್ ಟ್ರೀಟ್ಮೆಂಟ್ ಅನ್ನೋದು ಅಡ್ವೈಸ್ ಮಾಡ್ತಾರೆ. ಓಕೆ, ಬಟ್ ಡಾಕ್ಟರ್, ಜನರಿಗೆ ಭಯ ಇರುತ್ತೆ ಈ ಟ್ರೀಟ್ಮೆಂಟಿಂದ ನಮಗೇನಾದರೂ ಸೈಡ್ ಎಫೆಕ್ಟ್ ಆಗಿಬಿಡುತ್ತಾ, ಬೇರೆ ಕಡೆ ಏನಾದರೂ ಎಫೆಕ್ಟ್ ಆಗಿಬಿಟ್ಟು ಪೇನ್ ಜಾಸ್ತಿ ಆಗೋದು, ಇನಿಷಿಯಲಿ ಕಮ್ಮಿಯಾಗಿ ಆಮೇಲೆ ಜಾಸ್ತಿ ಆಗಿಬಿಡೋದು, ಈ ಥರ ಎಲ್ಲ ಒಂದಷ್ಟು ಟೆನ್ಷನ್ ಇರುತ್ತೆ. ಸೊ ಅವ್ರಿಗೆ ಏನು ಹೇಳ್ತೀರಾ? ಸೊ ನಮ್ಮ ಟ್ರೀಟ್ಮೆಂಟ್ಸ್ನಲ್ಲಿ ಏನಂದರೆ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಮಿನಿಮಲ್. ಏನು ಅಂದರೆ ನಾವು ನಾರ್ಮಲಿ ನಾನು ಹೇಳ್ತಾ ಇರೋ ಥರ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ನಲ್ಲಿ ಅಂದರೆ ಸ್ಟೆಮ್ ಸೆಲ್ಸ್ನಲ್ಲಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿನಲ್ಲಿ, ಪ್ರೋಲೋಥೆರಪಿ ಅಂತ ಇರುತ್ತೆ. ಇದರಲ್ಲಿ ಏನಂದರೆ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ, ಅಂದರೆ ಲೆಸ್ ದೆನ್ 0.5% ಚಾನ್ಸ್ ಸೈಡ್ ಎಫೆಕ್ಟ್ಸ್ಗೆ ಇರುತ್ತೆ. ಬಿಕಾಸ್ ನಾವು ಏನಂದರೆ ಬಾಡಿ ಅವ್ರ ಓನ್ ಬ್ಲಡ್ ತಗೊಂಡು ಬ್ಲಡ್ನಿಂದ ನಾವು ಪ್ಲೇಟ್ಲೆಟ್ಸ್ ತಗೊಂಡು ಅದು ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂದರೆ ಇನ್ಫೆಕ್ಷನ್ಸ್ ಆಗಲಿ ಇಲ್ಲ ರಿಜೆಕ್ಷನ್, ಬಾಡಿನಲ್ಲಿ ರಿಜೆಕ್ಷನ್ ಆಗಲಿ ಈ ಥರ ಎಲ್ಲ ನಾವು ನೋಡಲ್ಲ. ಆ್ಯಂಡ್ ಏನಂದರೆ ಪೇಷಂಟ್ ಅದೇ ದಿನ ಮನೆ ಹೋಗ್ಕೊಂಡು ಅವ್ರದ್ದು ಕೆಲಸ ಎಲ್ಲ ಅವ್ರು ಮಾಡ್ಕೋಬೋದು. ಸೊ ಬೆಡ್ ರೆಸ್ಟ್ನಿಂದ ಇಲ್ಲ ಬೆಡ್ ರಿಡನ್ ಪ್ರಾಬ್ಲಮ್ಸ್ ಏನಂದರೆ ಈ ಥರ ತಿರುಗಿ ವೇಟ್ ಗೇನ್ ಆಗಲಿ ಇಲ್ಲ ಇನ್ಫೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ ಈ ಥರ ಏನು ನಾವು ನೋಡಲ್ಲ. ಓಕೆ ಡಾಕ್ಟರ್, ಈಗ ಡಿಸ್ಕ್ ಬಲ್ಜ್ ಆಗಿರುತ್ತಲ್ಲ ಅವರಿಗೆ ಟ್ರೀಟ್ಮೆಂಟ್ ನಿಮ್ಮಲ್ಲಿ ಹೇಗಿರುತ್ತೆ? ಸೊ ಡಿಸ್ಕ್ ಬಲ್ಜ್ ಅನ್ನೋದು ಅಗೇನ್ ಇಟ್ ಈಸ್ ಅ ವೆರಿ ಕಾಮನ್ ಬ್ಲ್ಯಾಂಕೆಟ್ ಟರ್ಮ್. ಸೊ ಇವಾಗ ಡಿಸ್ಕ್ ಬಲ್ಜ್ ಅನ್ನೋದು ಫಸ್ಟ್ ಡಿಸ್ಕ್ ಮಾತ್ರ ಎಫೆಕ್ಟ್ ಆಗಿದೆಯಾ, ಇಲ್ಲ ಡಿಸ್ಕ್ನಿಂದ ನರ ಏನಾದರೂ ಎಫೆಕ್ಟ್ ಆಗಿದೆಯಾ, ಡಿಸ್ಕ್ನಿಂದ ಜಾಯಿಂಟ್ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಏನಂದರೆ ಎಲ್ಲರಿಗೂ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್
ಅನ್ ಗೊತ್ತಾಗಿದ ಮೇಲೆ ಅವ್ರಿಗೆಲ್ಲ ಸರ್ಜರಿ ಅಂತ ಭಯ ಇರುತ್ತೆ, ಬ್ಯಾಕ್ ಸರ್ಜರಿ ಮಾಡಬೇಕು, ಸ್ಪೈನ್ ಸರ್ಜರಿ ಮಾಡಬೇಕು ಅಂತ ಭಯ ಇರುತ್ತೆ. ಬಟ್ ನಮ್ಮ ಹತ್ರ ಏನಂದರೆ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಆ ಡಿಸ್ಕ್ನಲ್ಲಿ ಇರೋ ಊತ ಇರಲಿ ಇಲ್ಲ ನರ ರಿಲೇಟೆಡ್ ಪ್ರಾಬ್ಲಮ್ ಇರಲಿ ಇಂಜೆಕ್ಷನ್ನಿಂದಾನೇ ಕಮ್ಮಿ ಮಾಡ್ಬೋದು. ಆಲ್ಮೋಸ್ಟ್ 50 to 60% ಆಫ್ ದ ಕೇಸಸ್ನಲ್ಲಿ ಇಂಜೆಕ್ಷನ್ನಲ್ಲಿ ಕಮ್ಮಿ ಮಾಡ್ಬೋದು. ಇಂಜೆಕ್ಷನ್ನಲ್ಲಿ ಸಿಂಪಲ್ ಇಂಜೆಕ್ಷನ್ಸ್ನಲ್ಲಿ ಬ್ಯಾಕ್ ಇಂಜೆಕ್ಷನ್ಸ್ನಿಂದ ಅವ್ರಿಗೇನಂದರೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ರಿಲೀಫ್ ಬರುತ್ತೆ, ನೋವಿನಿಂದ ರಿಲೀಫ್ ಬರುತ್ತೆ. ಆಮೇಲೆ ಗುಡ್ ಫಿಸಿಕಲ್ ರಿಹ್ಯಾಬಿಲಿಟೇಷನ್, ಗುಡ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿದರೆ ಇದು ತಿರುಗಿ ರೆಕರೆನ್ಸ್ ಚಾನ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಅದೇ ಅವ್ರಿಗೇನಂದರೆ ಅದೇ ಥರ ಮೇಂಟೈನ್ ಮಾಡ್ಕೋಬೋದು. ಜಸ್ಟ್ ಲೈಕ್ ಹೌ ಇವಾಗ ವುಮೆನ್ ಲೇಡೀಸ್ನಲ್ಲಿ ಏನಂದರೆ ನಾರ್ಮಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ನೋಡ್ತೀವಿ. ಪ್ರೆಗ್ನೆನ್ಸಿ ಆಗಿದ ಮೇಲೆ ಲೇಡೀಸ್ಗೆಲ್ಲ ಬ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸೊಂಟೆ ನೋವು ಅಂತ ಹೇಳ್ತಾರೆ, ಕೂತ್ಕೊಂಡು ಹೋಗಿ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ, ಬೇಬಿ ನೋಡ್ಕೊಂಡೋದು ಕಷ್ಟ ಆಗುತ್ತೆ. ಸೊ ಅವ್ರಿಗೆಲ್ಲ ಏನಂದರೆ ಫಸ್ಟು ಮೆಂಟಲಿನೂ ತುಂಬ ಡೌನ್ ಆಗ್ತಾರೆ. ಏನಂದರೆ ನ್ಯೂ ಬೇಬಿ ಬಂದಿದೆ ಬಟ್ ಬೇಬಿ ನೋಡ್ಕೊಂಡೋಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಮೆಂಟಲಿ ಡೌನ್ ಆಗ್ತಾರೆ. ಸೊ ಅವ್ರಿಗೆಲ್ಲ ಏನಂದರೆ ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್, ಅವ್ರಿಗೆ ಏನಂದರೆ ಬ್ಯಾಕ್ನಲ್ಲಿ ತಿರುಗಿ ಸ್ಟ್ರೆಂತ್ ಚೆನ್ನಾಗಾಗಬೇಕು, ಸ್ಟ್ರೆಂತ್ ಬರಬೇಕು. ಬ್ಯಾಕ್ ರಿಲೇಟೆಡ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಇರುತ್ತೆ, ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಸೊ ಇದೆಲ್ಲ ಮಾಡಿಕೊಂಡ್ರೆ ಫಸ್ಟ್ ಪೇನ್ನಿಂದ ರಿಲೀಫ್ ಬರುತ್ತೆ. ಬಟ್ ಅದೇ ನೋವು ಜಾಸ್ತಿ ಆಗ್ತಾ ಇದೆ ಅಂದರೆ ಆವಾಗ ಏನಂದರೆ ನಮ್ಮ ಹತ್ರ ಬಂದರೆ ನಾವು ನೋವು ಯಾಕೆ ಬರ್ತಾ ಇದೆ ಅಂತ ನೋಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಅನ್ನೋದು ಸಜೆಸ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಕಾಮನ್ ಆಗಿ ಬರುವಂಥ ಸ್ಪೈನ್ ಪ್ರಾಬ್ಲಮ್ಸ್ ಯಾವ್ಯಾವುದು ಅಂತ? ಸೊ ಕಾಮನ್ಲಿ ನಾವು ನೋಡೋ ಸ್ಪೈನ್ ಪ್ರಾಬ್ಲಮ್ಸ್ ಏನಂದರೆ ಯೂಶಲಿ ವರ್ಕಿಂಗ್ ಕ್ಲಾಸ್ನಲ್ಲಿ ನಾರ್ಮಲಿ ಲೇಟ್ 30s early 40s ಅವ್ರಿಗೆಲ್ಲ ಏನಂದರೆ ನೆಕ್ ಪೇನ್ ಅನ್ನೋದು ತುಂಬ ಜಾಸ್ತಿ ನೋಡ್ತೀವಿ. ನೆಕ್ ಪೇನ್ನಿಂದ ಮೋಸ್ಟ್ ಲೈಕ್ಲಿ ಏನಂದರೆ ಅವ್ರಿಗೆ ಮಸಲ್ ರಿಲೇಟೆಡ್ ಪೇನ್ಸ್ ಇರ್ಬೋದು, ಮಸಲ್ ತುಂಬ ಟೈಟ್ ಆಗಿಬಿಟ್ಟು ಮೂವ್ಮೆಂಟ್ ಕಷ್ಟ ಆಗ್ತಾ ಇದೆ, ಈ ಥರ ಎಲ್ಲ ನೋಡ್ತೀವಿ. ನೆಕ್ಸ್ಟ್ ನೋಡೋದು ಏನಂದರೆ ಮಿಡ್ ಬ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್. ಮಿಡ್ ಬ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನಲ್ಲಿ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನಿಂದ ಜಾಸ್ತಿ ನೋವು ಬರುತ್ತೆ. ಸೊ ಅವ್ರಿಗೆಲ್ಲ ಏನಂದರೆ ಬಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಬೆಳಗ್ಗೆ ಟೈಮ್ನಲ್ಲಿ ಸ್ಟಿಫ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ, ಅವ್ರಿಗೆಲ್ಲ ಈ ಬ್ಯಾಕ್ನಲ್ಲಿ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ನೆಕ್ಸ್ಟ್ ಲೋವರ್ ಬ್ಯಾಕ್ನಲ್ಲಿ ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನಿಂದ ಸಯಾಟಿಕಾ ಪೇನ್ ಅಂತ ಬರುತ್ತೆ. ಅವ್ರಿಗೇನಂದರೆ ಕಾಲಿನಲ್ಲಿ ತುಂಬ ಶಾಕ್ ಥರ ನೋವು ಬರುತ್ತೆ, ಜೋಮ್ ಬರುತ್ತೆ ಕಾಲಿನಲ್ಲಿ, ಸ್ಪರ್ಶ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಈ ಥರ ಎಲ್ಲ ನೋಡ್ತೀವಿ. ಓಕೆ ಡಾಕ್ಟರ್, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ರೀತಿ ನಿಮ್ಮನ್ನು ಕನ್ಸಲ್ಟ್ ಮಾಡಬಹುದು? ಸೊ ಏನಂದರೆ ನಮ್ಮದು ಲೈಕ್ ಐ ಸೆಡ್ ಬ್ಯಾಂಗ್ಳೂರ್ನಲ್ಲಿ 4 ಸೆಂಟರ್ ಇದೆ. ಸೆಂಟರ್ಸ್ಗೆ ಡೈರೆಕ್ಟ್ಲಿ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೋಬೋದು. ದೆನ್ ಅಪಾಯಿಂಟ್ಮೆಂಟ್ ತಗೊಂಡ್ಮೇಲೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಆಗಿದ ಮೇಲೆ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಬೆನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು. ಅಲಿವೇಟೆಡ್ ಪೇನ್ ಅಂಡ್ ಸ್ಪೈನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, ಇಲ್ಲಿ ನೀವು ಸಂಪರ್ಕ ಮಾಡಬಹುದು. ಅವ್ರದ್ದು ಸದಾಶಿವನಗರ, ಇಂದಿರಾನಗರ, ಟಿ ದಾಸರಹಳ್ಳಿ ಮತ್ತು ಜಯನಗರದಲ್ಲಿ ಇವರ ಬ್ರಾಂಚಸ್ ಇದೆ. ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ 8494973146 ಅಥವಾ 08023614888. ಇಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬಹುದು. ಇದಾಗಿತ್ತು ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.